ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ಕೃಷಿ ಕುಟುಂಬದ ಹಿನ್ನೆಲೆಯುಳ್ಳ ಶ್ರೀ ಸುಧಾಕರ ರೆಡ್ಡಿಯವರು ವಿದ್ಯಾರ್ಥಿಯಾಗಿದ್ದಾಗಿಂದಲೂ ನಾಯಕತ್ವ ವಹಿಸಿ ಹಲವಾರು ವಿದ್ಯಾರ್ಥಿ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಪದವೀಧರನಾಗಿ ಕೆಪಿಟಿಸಿಎಲ್ ಸಂಸ್ಥೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿದ್ದಾರೆ. ಪ್ರಸ್ತುತ ಬೆಂಗಳೂರಿನ ನಿಗಮ ಕಚೇರಿಯಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಿವೃತ್ತ ಅಧೀಕ್ಷಕ ಇಂಜಿನಿಯರ್ ಹಾಗೂ ಕೆಬಿಇಎ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ಶ್ರೀ ವೆಂಕಟಶಿವ ರೆಡ್ಡಿಯವರ ಮಾರ್ಗದರ್ಶನದಲ್ಲಿ 2008 ರಿಂದ 2014 ಅವಧಿಯಲ್ಲಿ ಸಂಘಟನಾ ಕಾರ್ಯದರ್ಶಿಯಾಗಿ ಟಿಎನ್ ಸುಧಾಕರ ರೆಡ್ಡಿಯವರು ಸಂಸ್ಥೆಗೆ ಸೇವೆ ಸಲ್ಲಿಸಿದ್ದಾರೆ. ಈ ಅವಧಿಯಲ್ಲಿ ಶ್ರೀ ಟಿಎನ್ ಸುಧಾಕರ ರೆಡ್ಡಿ ಅವರ ಪ್ರಮುಖ ಉಪಕ್ರಮಗಳು ಮತ್ತು ಸಾಧನೆಗಳು 2019 ರಿಂದ 2022 ಅವಧಿಯಲ್ಲಿ ಶ್ರೀ ಟಿಎಂ ಶಿವಪ್ರಕಾಶ್ ಮತ್ತು ಶ್ರೀ ತಿಪ್ಪೇಸ್ವಾಮಿ ಅವರ ತಂಡದಲ್ಲಿ ಹಣಕಾಸು ಕಾರ್ಯದರ್ಶಿಯಾಗಿ ಶ್ರೀ ಟಿಎನ್ ಸುಧಾಕರ ರೆಡ್ಡಿ ಅವರ ಪ್ರಮುಖ ಉಪಕ್ರಮಗಳು ಮತ್ತು ಸಾಧನೆಗಳು. ಇತ್ತೀಚಿನ ದಿನಗಳಲ್ಲಿ ಅಂದರೆ ಸುಮಾರು 10 ಅಥವಾ 12 ವರ್ಷಗಳಿಂದ ಈಚೆಗೆ ಎಲ್ಲೋ ಒಂದು ಕಡೆಗೆ ನಮ್ಮ ಆ ಒಂದು ಆಡಳಿತ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಅಧ್ಯಕ್ಷರಿಂದ ಹಿಡಿದು ಆ ಪದಾಧಿಕಾರಿಗಳವರೆಗೆ ಅಷ್ಟಾಗಿ ತಮ್ಮ ದಕ್ಷತೆಯನ್ನು ಪ್ರದರ್ಶನ ಮಾಡದೆ ಪಾಲ್ಗೊಳ್ಳುವಿಕೆಯನ್ನು ಕುಂಠಿತಗೊಳಿಸಿದ್ದಾರೆ. ಹೀಗಾಗಿ ಹಿಂದೆ ಏನು ನಮ್ಮ ಸಂಘ ಅತ್ಯುನ್ನತ ಮಟ್ಟದಲ್ಲಿ ಏನು ಬೆಳೆದಿತ್ತು ಅದನ್ನು ಪುನಃಸ್ಥಾಪಿಸಬೇಕಾಗುವುದು ನಮ್ಮೆಲ್ಲರ ಕರ್ತವ್ಯ. ಈ ಎಇಸಿ ಮತ್ತು ಎಡಬ್ಲ್ಯೂಸಿ ವರ್ಗೂ ನಮ್ಮ ಅಸೋಸಿಯೇಷನ್ ಬೇಕೇ ಬೇಕಾಗುತ್ತೆ. ಈ ಕೆಲವು ದಿನಗಳಿಂದ ಆ ಒಂದು ಕೆಲಸ ಆಗ್ತಾ ಇಲ್ಲ ನಮ್ಮ ಅಸೋಸಿಯೇಷನ್ ಇಂದ. ಇಂಜಿನಿಯರ್ಸ್ ಅಸೋಸಿಯೇಷನ್ ಅಲ್ಲಿ ಸರಿಯಾದ ತಂಡ ಇಲ್ಲ ಅಂತ ಹೇಳಿದ್ರೆ ಇಂಜಿನಿಯರ್ಸ್ ಇಲ್ಲಿ ಕೆಲಸ ಮಾಡ್ತಾ ಇರ್ತ ಎಲ್ಲಾ ಇಂಜಿನಿಯರ್ಸ್ ಜೀವನ ಭವಿಷ್ಯನೇ ಕತ್ಲಾಗೋಗಿರುತ್ತೆ. ಸಂಘದಲ್ಲಿ ಸದಸ್ಯರ ಅವಶ್ಯಕತೆಗೆ, ಸಂಘದ ಸದಾಶಯಕ್ಕೆ ಅನುಗುಣವಾಗಿ ಕೆಲಸಗಳು ಆಗದೆ ಸಂಘ ನಿಷ್ಕ್ರಿಯವಾದಾಗ ಯುವ ಇಂಜಿನಿಯರುಗಳನ್ನು ಹೊಂದಿರುವ ಒಂದು ಸಕ್ರಿಯವಾದಂಥ ತಂಡದ ಅವಶ್ಯಕತೆ ಇರುತ್ತದೆ. ಟಿಎನ್ ಸುಧಾಕರ ರೆಡ್ಡಿಯವರು ಇಂತಹ ಯುವ ತಂಡವನ್ನು ಕಟ್ಟಿ ಸಂಘವನ್ನು ಪುನಶ್ಚೇತನಗೊಳಿಸುವ ಉದ್ದೇಶದಿಂದ ಯುವ ಸಹಾಯಕ ಇಂಜಿನಿಯರರನ್ನು ಪ್ರಧಾನ ಕಾರ್ಯದರ್ಶಿಯ ಹುದ್ದೆಗೆ ಸೂಚಿಸುವ ಮೂಲಕ ಈ ಬಾರಿಯ ಸಂಘದ ಚುನಾವಣೆಗೆ ನಿಂತು ಸದಸ್ಯರ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ. ಶ್ರೀ ಸುಧಾಕರ ರೆಡ್ಡಿಯವರು ತಮ್ಮ ವೃತ್ತಿಜೀವನದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಹಾಗೂ ಸಾರ್ವಜನಿಕ ಜೀವನದಲ್ಲಿಯೂ ಸೇವಾ ಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅವರ ಮೇರು ವ್ಯಕ್ತಿತ್ವ, ಛಲಬಿಡದ ತ್ರಿವಿಕ್ರಮನಂತಹ ಡಿಟರ್ಮಿನೇಷನ್ ನೋಡಿದಾಗ ಇಂತಹ ವ್ಯಕ್ತಿಗಳಿಗೆ ಅಧಿಕಾರ ಹಾಗೂ ಸೇವೆ ಮಾಡುವ ಅವಕಾಶ ಸಿಗುವುದು ಅತಿ ಅವಶ್ಯಕ ಎನ್ನಿಸದೇ ಇರದು.